ಇದು ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಬಡಾವಣೆ. ಇನ್ನು ಇದೇ ಬಡಾವಣೆಯಲ್ಲಿ ಬೆಟ್ಟಪ್ಪ ಎನ್ನುವವರು ಅಂಗಡಿ ವ್ಯಾಪಾರ, ವಾಟರ್ ಪ್ಲಾಂಟ್, ನೀರಿನ ವ್ಯಾಪಾರ ಸೇರಿದಂತೆ ಕೆಲವು ವ್ಯಾಪಾರ ವಹಿವಾಟುಗಳನ್ನು ಮಾಡಿಕೊಂಡಿದ್ರ. ವಾಪಸಂದ್ರ ಬಡಾವಣೆಯಲ್ಲಿ ರಾಮ ಲಕ್ಷ್ಮಣ ಎನ್ನುವವರ 3 ಮನೆಗಳನ್ನು ಖರೀದಿ ಮಾಡಿದ್ದ. ಮನೆ ಖರೀದಿಗೆ ಖಾಸಗಿ ಫೈನಾನ್ಸ್ ಸಂಸ್ಥೆಯಿಂದ ಸಾಲ, ಮನೆಗಳನ್ನು ಲೀಸ್ ನೀಡಿ ಬಂದ ಹಣದಿಂದ ಮನೆ ನೋಂದಣಿ ಮಾಡಿಕೊಂಡಿದ್ದ. ಸಾಲದು ಅಂತ ವಾಟರ್ ಪ್ಲಾಂಟ್ ಮೇಲೆಯೂ ಸಾಲ ತೆಗೆದು ಅದನ್ನ ಮಾರಾಟ ಮಾಡಿದ್ದ. ಕೊನೆಗೆ ಸಾಲ ಹಾಗೂ ಬಡ್ಡಿ ಹೆಚ್ಚಾಗಿ ಸಾಲ ಕಟ್ಟಲಾಗದೆ ಕಳೆದ 3 ತಿಂಗಳುಗಳಿಂದ ಕುಟುಂಬ ಸಮೇತ ಎಸ್ಕೇಪ್ ಆಗಿದ್ದ. ಇದರಿಂದ ಬಾಡಿಗೆದಾರರು ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರಿಗೆ ದೂರು ನೀಡಿದ್ರ. ಪೊಲೀಸರು ಬೆಟ್ಟಪ್ಪ ಹಾಗೂ ಕುಟುಂಬವನ್ನ ಪತ್ತೆ ಹಚ್ಚಿ ಕರೆದುಕೊಂಡು ಬಂದಿದ್ದಾರೆ. ಇನ್ನು ವಾಸಕ್ಕೆ ಯೋಗ್ಯವಿರೋ 3 ಕಟ್ಟಡಗಳಲ್ಲಿ 9 ಜನರಿಗೆ ಮನೆಗಳನ್ನು 55 ಲಕ್ಷ ರೂಪಾಯಿಗೆ ಲೀಸ್ ಹಾಕಲಾಗಿದೆ. ವಾಟರ್ ಪ್ಲಾಂಟ್ನ 21 ಲಕ್ಷಕ್ಕೆ ಲೀಸ್ ಹಾಕಲಾಗಿದೆ. ಖರೀದಿ ಮಾಡಿದ ಮನೆಯನ್ನ ನೋಂದಣಿ ಮಾಡಿಕೊಡಲು ರಾಮ ಲಕ್ಷ್ಮಣ ಎನ್ನುವವರು ಹೆಚ್ಚುವರಿಯಾಗಿ ಹಣ ಪಡೆದ್ರು. ಅದರಿಂದಲೇ ತಮಗೆ ನಷ್ಟವಾಯಿತು ಎಂದು ಬೆಟ್ಟಪ್ಪ ಪತ್ನಿ ಮುನಿರತ್ನಮ್ಮ ಅಳವತ್ತುಕೊಂಡ್ರು. ತಗೊಂಡೆ ನನಗೆ ತುಂಬಾ ಮೋಸ ಮಾಡ್ರು, ಬೇಕಾಸ್ ಮೋಸ ಮಾಡ್ರು. ಅದೇ ಮನೆ ತಗೊಳ್ಳೋಗ ಒಂದು ಮಾತಾಡೋ ಒಂದು ರೇಟು, ಯಾಕಂದ್ರೆ ಲಾಸ್ಟ್ ವರ್ಗು ಒಂದು ರೇಟ್ ಎಲ್ಲ ಯಾಮಾರ್ಸಿ ಒಂದು 50 ಲಕ್ಷ ಯಾಮಾರ್ಸ್ಬಿಟ್ರಿ. ನಾನು ಸಾಲ ಸಿಕ್ಕಾಕೊಂಡೆ ಮನೇನ ಮಾರಕ್ಕೆ ಪರಿಸ್ಥಿತಿ ಇಲ್ಲ. ಅದೇ ಊರೇ ಬಿಟ್ಬಿಟ್ಟಿದ್ದೀನಿ ನಾನು ಇವಾಗ. ಸರ್ ಮಾತಾಡಿರೋ ರೇಟ್ ಒಂದು ಮನೆ ತಗೊಂಡಿರೋ ರೇಟ್ ಬಿಟ್ಟು 50 ಲಕ್ಷ ನಮಗೆ ಮೋಸ ಮಾಡಿದ್ದಾರೆ ಸರ್. ಅಲ್ಲ, ಅದೇ ರಿಜಿಸ್ಟರ್ ಮಾಡ್ಕೋ ಟೈಮಲ್ಲಿ ನಮಗೆ ಮೋಸ ಮಾಡಿ ದುಡ್ಡು ಕೇಳಿ ಮಾಡಿ ಬ್ಲಾಕ್ ಮೇಲ್ ಮಾಡಿ ದುಡ್ಡು ಕೇಳಿ ಅಮರ್ಸಿದ್ದು. ಅದೇ ಸರ್, ನನಗೆ ಸಾಲ ಬಡ್ಡಿ ಕಟ್ಟಕ್ಕೆ ಆಗದೆ. ನನಗೆ ಒಂದು ಮನೆ ಅವಶ್ಯಕತೆ ಐತಿ, ಒಂದು ಬಿಲ್ಡಿಂಗ್. ಅವ್ರು ಮಾಡಿ ಕಾಟಿ ನಾನು 4 ಬಿಲ್ಡಿಂಗ್ ತಗೊಂಡು ಸಾಲ ಮಾಡಿ ಎಲ್ಲ ಬಡ್ಡಿ ಕಟ್ಟಿ ನನಗೆ ಕಟ್ಟಕ್ಕೆ ಆಗ್ತಾ ಇಲ್ಲ ಸರ್. ಒಂದು ಇಲ್ಲಿ ಲೋಕಲ್ ಒಂದು 11 ಜನ ತಗೊಂಡಿದ್ದೀನಿ ಸರ್. ಅದೇ ಕೈ ಸಾಲದ ಬ್ಯಾಂಕಲ್ಲಿ 2 ಬ್ಯಾಂಕಲ್ಲಿ ಲೋನ್ ಮಾಡಿದ್ದೀನಿ, ಕೈ ಸಾಲ ಮಾಡಿದ್ದೀನಿ ಸರ್. ಸಾಲ ಒಂದು 50-60 ಲಕ್ಷ ಸಾಲ ಇದೆ ಬ್ಯಾಂಕ್ ಬಿಟ್ಟು. ನನಗೆ ಇದಕ್ಕೆ ಕಟ್ಟಕ್ಕೆ ಬೇರೆ ಬಡ್ಡಿ ಕಟ್ಟಿ ಸಾಲ್ತಲ್ಲ ಸರ್. ನನಗೆ ಎಷ್ಟು ಬಡ್ಡಿ ಕಟ್ಟಿದ್ದೆ ಎಲ್ಲ ಬಡ್ಡಿ ತಗೊಂಡು ಇಲ್ಲಿ ತಗೊಂಡು ಅಲ್ಲಿ ಕೊಡು ಇದೇ ಎಕ್ಸೈಸ್ ಮಾಡ್ಕೊಂಡಿದ್ದೆ ಸರ್. ಕೊಡ್ತೀವಿ ಸರ್. ನಾವು ಊರು ಬಿಡೋದಕ್ಕೆ ಕಾರಣ ರಾಮ ಲಕ್ಷ್ಮ ಅವರಿಬ್ರು ಸರ್. ನಮ್ಗೆ ಎಷ್ಟು ಮೋಸ ಮಾಡ್ಬೇಕು ಅಷ್ಟು ಮೋಸ ಮಾಡಿಬಿಟ್ರು ಅವರು. 420 ನನ್ನ ಮಕ್ಕಳವರು. ಸಾಲದ ಮೇಲೆ ಸಾಲ ತೀರಿಸಲು ಹೋಗಿ ಉದ್ಯಮಿ ಸಾಲದ ಸುಳಿಗೆ ಸಿಲುಕಿದ್ದು ಬರೋಬ್ಬರಿ 1.5 ಕೋಟಿ ರೂಪಾಯಿ ಸಾಲ ಮರುಪಾವತಿ ಮಾಡಬೇಕಿದೆ. ಇದರ ಮಧ್ಯೆ ಮನೆ ಲೀಸ್ ಹಾಕಿಕೊಂಡವರು ಪರದಾಡುವಂತಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.